ಈ ವೇದಿಕೆ ಮೇಲೆ ನಾವು ತುಂಬ ಸಲ ಹೇಳಿದ್ದೀವಿ, ಐಡಿಯಾಸ್ಗೆ ಯಾವುದೇ ಭಾಷೆ ಇರೋದಿಲ್ಲ, ಯಾವುದೇ ಪಿನ್ ಕೋಡು ಇರಲ್ಲ, ಯಾವುದೇ ಜೆಂಡರೂ ಇರಲ್ಲ. ಇದೇ ಮಾತನ್ನ ಮತ್ತೆ ಪ್ರೂವ್ ಮಾಡೋಕೆ ಬರ್ತಾ ಇದ್ದಾರೆ ತಮಿಳುನಾಡಿನ ಒಂದು ಚಿಕ್ಕ ಹಳ್ಳಿಯಿಂದ ನಮ್ಮ ಮುಂದಿನ ಐಡಿಯಾ ಬಾಸ್. ಅವರು ಅವರ ಇನೋವೇಷನ್ನಿಂದ ದೇಶದ ಎಷ್ಟೋ ಹೆಂಗಸರು ಮತ್ತು ಮಕ್ಕಳ ಮನಸ್ಸನ್ನ ಮುಟ್ಟಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತಿರುಪೂರ್ನ ಸಂಯುಕ್ತ ಅವ್ರನ್ನ. ಸಂಯುಕ್ತ, ನಿಮಗೆ ತುಂಬ ಹೃದಯದ ಸ್ವಾಗತ ನಮ್ಮ ವೇದಿಕೆಗೆ. ಐ ಬಿಲೀವ್ ದಟ್ ಯು ಆರ್ ಗೋನಾ ಪಿಚ್ ಯುವರ್ ಐಡಿಯಾ ಇನ್ ತಮಿಳ್. Yes. ಯು ಆರ್ ರೆಡಿ ಫಾರ್ ಯುವರ್ ಪಿಚ್? Yes, I am ready. ಗುಡ್ ಲಕ್. வணக்கம். ஒரு இரவு 3 இதயம், எனது, உனது மற்றும் ஒவ்வொரு அம்மாவின் இதயம். புரிந்து கொள்ள முயற்சித்தேன், ஆனால் முடியவில்லை. உனது ஒவ்வொரு அழுகையும் எனது தோல்வியாக மாறியது. கால்கள் சோர்ந்து போனது, ஆனால் அம்மாவாகிய சுமை தூக்கத்தை விட கனமானது. அனைத்தையும் முயன்றேன், தாளாட்டினேன், அணைத்து கொண்டேன், பால் கொடுத்தேன். ஆனால் நீயோ அழுது கொண்டே இருந்தாய். உனது ஒவ்வொரு கண்ணீர் துளியும் என்னை கேள்வி கேட்டது. அம்மா, உன்னால் என்னை புரிந்து கொள்ள முடியாதா? உன்னால் பேச முடியவில்லை, உன் அழுகையை தான் கேட்கிறேன், என்னால் புரிந்து கொள்ள முடியவில்லை. அப்பொழுது என் கண்கள் அந்த டைப்பரை கண்டது. பிளாஸ்டிக்கின் அழுத்தத்தினால் உருவாகிய ரேஷ். தவறு செய்தது நான், வழியில் தவிப்பதோ நீ. அன்று இரவு அம்மாவாக இருப்பது பெரிய வெற்றி அல்ல, பெரிய போராட்டம் என்று உணர்ந்தேன். அப்பொழுது புரிந்தது, உன்னை வழியில் இருந்து பாதுகாப்பது எனது பொறுப்பு என்று. நீங்களும் இரவு முழுது உங்கள் குழந்தையை மடியில் வைத்து அவர்களின் துயரத்தை புரிந்து கொள்ள முயன்றிருந்தீர்கள் என்றால் இந்த கடிதம் உங்களுக்காக. தவறு உங்கள் மீது இல்ல, தவறியது நமது நடைமுறை. பிளாஸ்டிக் ஒன்றே சிறந்தது என்று நம் மீது தூக்கப்பட்ட இந்த நடைமுறை. ஒரு அம்மா போராடினால் நிச்சயமாக மாற்றம் வரும். அந்த அழுகை நிறைந்த இரவுக்கான பதிலை நான் தருகிறேன். தி குட் பேம்பு. ಈ ಕವಿತೆ ನೀವೇ ಬರ್ತಿದ್ದ? Little bit. In Tamil, yes. ನಿಮ್ಮ ಬಗ್ಗೆ ನೀವು ಹೇಳಿ ಸಂಯುಕ್ತ. I am from Tirupur, but I was born in Chennai and brought up in my mother's hometown. Hi, I am Samyukta. I am co-founder of Good Bamboo Diapers. 2022 ಅಲ್ಲಿ ಟ್ವಿನ್ಸ್ ಆದ್ರು. ಅವರು ಹುಟ್ಟಿದಾಗ ಪ್ರೀ ಮೆಚ್ಯೂರ್ ಆಗಿದ್ರು. ಅವರು 35 ವೀಕ್ಸ್ಗೆ ಹುಟ್ಟಿದ್ರು. ನನ್ನ ಮಗಳು NICU ಅಲ್ಲಿ 10 ಡೇಸ್ವರೆಗೂ ಇದ್ಲು. ಆಗ ನನಗೆ ಸರಿಯಾದ ಡೈಪರ್ನ ಹುಡ್ಕಕ್ಕಾಗ್ಲಿಲ್ಲ. ಅವಳಿಗೆ ರ್ಯಾಷಸ್ ಬರ್ತಿತ್ತು NICU ಅಲ್ಲಿ ಇದ್ದಾಗ. ಅದು ನನಗೆ ತುಂಬ ನೋವು ಆಗ್ತಾ ಇತ್ತು. ಇಂಡಿಯಾದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 60% ಮಕ್ಕಳು ಹುಟ್ಟಿದಾಗ 3 kgಗಿಂತ ಕಮ್ಮಿ ಇರ್ತಾರೆ. ಆದರೆ ಇಂಡಿಯಾದಲ್ಲಿ ಡೈಪರ್ ಸ್ಟಾರ್ಟ್ ಆಗೋದೇ 3 kgಯಿಂದ. ಪ್ರೀ ಮೆಚ್ಯೂರ್ ಬೇಬೀಸ್ಗೆ ಯಾವುದೇ ತರಹದ ಸಪ್ರೇಟ್ ಕ್ಯಾಟಗರಿ ಆಫ್ ಡೈಪರ್ಸ್ ಮಾರ್ಕೆಟಲ್ಲಿ ಇಲ್ಲ. ಸೊ ಆಗ ನಾನು ಮತ್ತು ನನ್ನ ಕೋ-ಫೌಂಡರ್ ಸಿಂಧು ಕೇಮ್ ಅಪ್ ವಿತ್ ದಿ ಐಡಿಯಾ ಆಫ್ ಗುಡ್ ಬ್ಯಾಂಬೂ ಇನ್ ಇಯರ್ 2023. ಸೊ ನಾವು ಗುಡ್ ಬ್ಯಾಂಬೂ ಸ್ಟಾರ್ಟ್ ಮಾಡಿದಾಗ ನಮಗೆ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನಾವು ಬಿಸ್ನೆಸ್ನ ವೆಬ್ಸೈಟ್ ನಾವೇ ಸೆಟಪ್ ಮಾಡಿದ್ವಿ, ಲೈಕ್ ಪ್ಯಾಕೇಜಿಂಗ್ ಆ್ಯಂಡ್ ಎವ್ರಿಥಿಂಗ್. ನಾವು 100% ಕೊಟ್ವಿ. ನಾವು ನಮ್ಮ ಪೂರ್ತಿ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಿದ್ವಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ. ಸಮ್ಟೈಮ್ಸ್ ನನ್ನ ಹಸ್ಬೆಂಡ್ ಅವರು ಡೆಲಿವರಿ ಕೂಡ ಮಾಡ್ತಿದ್ರು. ಯಾಕಂದರೆ ನಮ್ಮ ಕಸ್ಟಮರ್ಸ್ ಇಮಿಡಿಯೇಟ್ ಆಗಬೇಕು, ಈಗಲೇ ಬೇಕು ಅಂತ ಡೈಪರ್ನ ಕೇಳ್ತಿದ್ರು. ಅವ್ರು ತುಂಬ ಕಷ್ಟಪಟ್ಟರು ಅವ್ರ ಬಿಸ್ನೆಸ್ನು ಜೊತೆಗೆ ನೋಡ್ಕೊಂತ. ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಫರ್ಟ್ ಆಗಿದೆ. ಮತ್ತೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ, ನಮಗೋಸ್ಕರ ಕೆಲಸ ಮಾಡೋಕ್ಕೆ ಅವ್ರು ಯಾವತ್ತೂ ಬೇಜಾರು ಪಟ್ಟಿಲ್ಲ. ಕ್ರೆಡಿಟ್ ಎಲ್ಲ ನನ್ನ ಫ್ಯಾಮಿಲಿಗೆ ಹೋಗುತ್ತೆ. ಟೈಟನ್ಸ್, ಐ ವಿಲ್ ಓಪನ್ ದ ಫ್ಲೋರ್ ಫಾರ್ ಯು ನಾವ್. ನೀವು ಬಿಸ್ನೆಸ್ ವಿಷಯನ ಮುಂದುವರಿಸಬಹುದು. ಸೊ ಸಂಯುಕ್ತ, ಮೊದಲು ನಾವು ನಿಮ್ಮ ಪ್ರಾಡಕ್ಟ್ಸ್ನ ನೋಡ್ಬೋದಾ? Definitely. ಯಾಕೆಂದ್ರೆ ವಿಜುವಲಿ ನನಗೆ ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಪ್ಯಾಕೇಜಿಂಗ್ ಮೇಲೆ ದೃಷ್ಟಿ ಹೋಗ್ತಾ ಇದೆ. ಯಾವುದು ಪ್ಲಾಸ್ಟಿಕ್ ಇಂದ ಆಗಿದೆ. ಸೊ ಇದನ್ನ ಪ್ಲಾಸ್ಟಿಕ್ ಫ್ರೀ ಅಂತ ಹೇಳೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಿಮ್ದೇನಾದ್ರೂ ಪ್ಯಾಕಿಂಗ್ ನ್ಯಾಚುರಲ್ ಮೆಟೀರಿಯಲ್ ಇಂದ ಏನಾದ್ರೂ ಮಾಡಿದಿದ್ರೆ, ಮತ್ತೆ ಕಲರ್ ಕಾಂಬಿನೇಷನ್ ಕೂಡ ನೇಚರ್ ಇಂದ ಇನ್ಸ್ಪೈರ್ಡ್ ಆಗಿದ್ರೆ ಪ್ರಾಬಬ್ಲಿ ಶೆಲ್ಫ್ ಅಪೀಲ್ ಬೆಟರ್ ಆಗ್ತಿತ್ತು. ಸಂಯುಕ್ತ, ನಾನು ಒಂದ್ಸಲ ಇದನ್ನ ಟಚ್ ಮಾಡಿ ನೋಡ್ಬೋದಾ? yes. ನಾನು ಕೂಡ ಡೈಪರ್ಸ್ ಮೇಲೆ ಕೆಲಸ ಮಾಡಿದ್ದೀನಿ. Okay. ಅಂಡ್ ಐ ವಾಸ್ ಹೆಡಿಂಗ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಪ್ಯಾಂಪರ್ಸ್ ಇನ್ ಇಂಡಿಯಾ. ಸಂಯುಕ್ತ, ನನ್ಗೆ ಹೇಳಿ, ನೀವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡ್ತೀರಾ ನಮ್ಮ ಅಂತ? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಹಾಂಗ್ಕಾಂಗ್ ಮತ್ತೆ ಚೈನಾಯಿಂದ ಇದ್ದಾರೆ. ಅಂಡ್ ಇದರಲ್ಲಿ ಎಷ್ಟು % ಬ್ಯಾಂಬೂ ಇದೆ, ಮತ್ತೆ ಇದಕ್ಕೆ ಸರ್ಟಿಫಿಕೇಟ್ ಏನಾದರೂ ಇದೆಯಾ? ಅಂದ್ರೆ 87% ಅಷ್ಟು ನಮ್ಮ ಡೈಪರ್ಸ್ ಬ್ಯಾಂಬೂ ಇಂದಾನೆ ಮಾಡಿರೋದು.
ಬ್ಯಾಂಬೂನು ನೋಡ್ತಾ ಇದ್ದೀನಿ ನಾನು. ನನಗೆ ಬ್ಯಾಂಬೂದು ಕೂಡ ಡೈಪರ್ಸ್ ಕಾಣಿಸ್ತಾ ಇದೆ. ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ಡಿಫ್ರೆಂಟ್ ಇದೆ? ಸೊ ಮ್ಯಾಮ್, ನಮ್ಮ ಪ್ರಾಡಕ್ಟ್ ಯಾಕೆ ಡಿಫ್ರೆಂಟ್ ಅಂದ್ರೆ ನಾವು ಮೋರ್ ಕಾಂಪೊನೆಂಟ್ಸ್ ಆಫ್ ಬ್ಯಾಂಬೂನ ಯೂಸ್ ಮಾಡಿದೀವಿ ಡೈಪರ್ ಅಲ್ಲಿ, ಇನ್ಕ್ಲೂಡಿಂಗ್ ಟಾಪ್ ಶೀಟ್, ಬಾಟಮ್ ಶೀಟ್ ಅಂಡ್ ಸ್ಯಾಪ್. ಮಿಕ್ಕಿದ ಬ್ಯಾಂಬೂ ಡೈಪರ್ಸ್ ಅಲ್ಲಿ ಬರೀ ಬ್ಯಾಂಬೂ ಸ್ಯಾಪ್ನ ಮಾತ್ರ ಯೂಸ್ ಮಾಡ್ತಾರೆ, ಆ ಒಳಗಡೆ ಇರೋ ಫ್ಲಫ್ಗೋಸ್ಕರ. ಪ್ರಾಡಕ್ಟ್ ಯುಟಿಲಿಟಿ ಮತ್ತೆ ಅದ್ರ ಪ್ರೈಸಿಂಗ್ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಹೇಳಿ. ಸರ್ ಡೆಫಿನೆಟ್ಲಿ ದೇರ್ಸ್ ಅ ಪ್ರೈಸಿಂಗ್ ಡಿಫರೆನ್ಸ್. ನಾವು ಪ್ರೀಮಿಯಂ ಸೆಗ್ಮೆಂಟ್ ಆಫ್ ಡೈಪರ್ಸ್ ನ ನೋಡೋದಾದ್ರೆ ಅವು 20 to 30 rupees ರೇಂಜ್ ಒಳಗಡೆ ಇರುತ್ತೆ. ಮತ್ತೆ ನಮ್ ಡೈಪರ್ಸ್ ರೇಂಜ್ ಆಗುತ್ತೆ 35 to 45 rupees. ಇಟ್ ಈಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್, ಬಟ್ ಆದ್ರೆ ಅದು ಬರ್ತಿರೋದು ಅಂದ್ರೆ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಆರ್ ಆಫ್ ವೆರಿ ವೆರಿ ಹೈ ಕ್ವಾಲಿಟಿ. ಮೇಡಮ್, ನಿಮ್ಮ ಮಂತ್ಲಿ ರೆವೆನ್ಯೂ ಎಷ್ಟಿದೆ? ಸರ್ ಈ ವರ್ಷ ವಿ ಆರ್ ಡೂಯಿಂಗ್ 7 lakhs per month. ಗ್ರಾಸ್ ಮಾರ್ಜಿನ್ ಎಷ್ಟಿದೆ? 50%. ಅಂದ್ರೆ 3.5 lakhs. ಅಂದ್ರೆ ನೆಟ್ ಪ್ರಾಫಿಟ್ ಎಷ್ಟಿದೆ? ಅರೌಂಡ್ 13 to 15%. ಮತ್ತೆ ನಿಮ್ಮಲ್ಲಿ ಡಿಜಿಟಲ್ ಸ್ಪೆಂಡ್ ಎಷ್ಟಿದೆ? ಅರೌಂಡ್ 35,000. ಸೊ ಲಾಸ್ಟ್ ಮಂತ್ ಬರೀ ನೀವು 35,000 ಸ್ಪೆಂಡ್ ಮಾಡಿದ್ರಾ ಮಾರ್ಕೆಟಿಂಗ್ ಮೇಲೆ? ಎಸ್ ಮ್ಯಾಮ್. ಹಾಗಾದ್ರೆ ಒಂದು ಮಾರ್ಕೆಟ್ ಡಿಮ್ಯಾಂಡ್ನು ನೋಡೇ ಬಿಡೋಣ. ಸೊ ಆಡಿಯನ್ಸ್, ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿದೆ. ನಿಮ್ಮ ವೋಟಿಂಗ್ ಮೀಟರ್ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತಾದ್ಮೇಲೆ ಓಕೆ ಬಟನ್ ಒತ್ತಿ, ಸೋ ದಟ್ ನಿಮ್ಮ ವೋಟ್ ರಿಜಿಸ್ಟರ್ ಆಗುತ್ತೆ ಮತ್ತೆ ನಮಗೆ ಗೊತ್ತಾಗುತ್ತೆ ನಿಮ್ಮ ಪ್ರಕಾರವಾಗಿ ಈ ಪ್ರಾಡಕ್ಟ್ ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಫಾರ್ಟಿ 41% ಜನಕ್ಕೆ ಅನ್ನಿಸ್ತಾ ಇದೆ ಇದರ ಅವಶ್ಯಕತೆ ಇದೆ ಅಂತ, ಮತ್ತೆ ಆಲ್ಮೋಸ್ಟ್ 60% ಜನಕ್ಕೆ ಅನ್ನಿಸ್ತಾ ಇದೆ ಇದಿಲ್ದಿದ್ರು ಓಕೆ ಅಂತ. ಸೊ ಸಂಯುಕ್ತ, ನಿಮ್ಮ ಆಸ್ಕ್ ಏನಿದೆ ಇನ್ನೊಂದ್ಸತಿ ಕೇಳಿ. Today we are seeking 80 lakhs in exchange of 20% equity ನಮ್ಮ ಕಂಪ್ನಿಲಿ. ಓಕೆ, ಸೊ ವ್ಯಾಲ್ಯೂಯೇಷನ್ ಆಸುಪಾಸು 4 ಕೋಟಿ. ಒಂದ್ಸತಿ ಪ್ರೊಫೆಸರ್ ಸರ್ ಅವರ ಪಾಯಿಂಟ್ ಆಫ್ ವ್ಯೂ ನೋಡೋಣ, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ. ನಾನು ಈ ಬ್ರ್ಯಾಂಡಿಂಗ್ ಕಡೆ ನೋಡಿದಾಗ ಇದು ತುಂಬಾ ಬ್ರಿಟಿಷ್ ಕೈಂಡ್ ಆಫ್ ಬ್ರ್ಯಾಂಡ್ ತರ ಕಾಣಿಸ್ತಾ ಇದೆ. ಡಿಸೈನ್ ಲ್ಯಾಂಗ್ವೇಜ್ ಅದೇ ತರ ಇದೆ. ಐ ಥಿಂಕ್ ನಾವು ಇದನ್ನ ಇಂಟರ್ನ್ಯಾಷನಲ್ ಆಗಿ ತಗೊಂಡು ಹೋದ್ರೆ ಅಲ್ಲಿ ಒಂದು ಗ್ರೇಟರ್ ಅಪೀಲ್ ಇರುತ್ತೆ. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಥಾಟ್ ಅಬೌಟ್ ದ್ಯಾಟ್. ಅಂಡ್ ಆಡಿಯನ್ಸ್ ಪೋಲಲ್ಲಿ ತುಂಬಾ ಜನ ಪೇರೆಂಟ್ಸ್ ಅಲ್ಲ ಅನ್ಕೋತೀನಿ ನಾನು. ಅವ್ರಿಗೆ ಆಕ್ಚುಲಿ ಈ ಪ್ರಾಬ್ಲಮ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಆಸ್ ಅ ಪ್ಯಾರೆಂಟ್ ಐ ನೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಬೀಯಿಂಗ್ ಸಸ್ಟೈನೇಬಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ವಿರಾನ್ಮೆಂಟ್. ಪ್ರೊಫೆಸರ್ ಸರ್, ಇನ್ನೊಂದು ಮಾತನ್ನ ನಿಮಗೆ ಕೇಳಲೇಬೇಕು. ನೀವು ಅಕಸ್ಮಾತ್ ಈ ಟೈಟನ್ಸ್ ಚೇರ್ ಮೇಲೆ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಇಫ್ ಸಂಯುಕ್ತ ಅಂಡ್ ಟೀಮ್ ಇದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಲೋಕಲ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಐ ಥಿಂಕ್ ದಟ್ ವಿಲ್ ಬಿ ಅ ಗ್ರೇಟ್ ವ್ಯಾಲ್ಯೂ ಆ್ಯಡ್. And if they think about what is the new technology that they want to bring in, maybe patented or copyright that will give them more value. ಪ್ರೊಫೆಸರ್ ಸರ್ ಹೇಳ್ದಂಗೆ ಇದನ್ನೇನಾದರೂ ಇಂಡಿಯನೈಸ್ ಮಾಡಿದ್ರೆ, ಯಾವುದಾದ್ರೂ ಪೇಟೆಂಟ್ಸ್ ಇದ್ರ ಮೇಲೆ ತೊಗೊಂಡು ಬಂದರೆ, ನೀವೇನಾದರೂ ಆ ಡೈರೆಕ್ಷನ್ನಲ್ಲಿ ಸ್ವಲ್ಪ ತಲೆ ಓಡಿಸಿದ್ರೆ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬ್ರ್ಯಾಂಡಿಂಗ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಸರಿ ಮಾಡೋಕ್ಕೆ ಮತ್ತು ಪ್ರಾಡಕ್ಟ್ನ ಸರಿ ಮಾಡೋದಕ್ಕೆ. ಆದರೆ ಹಣನ ನಾನು ನಿಮ್ಮ ಜೊತೆ ಈಗ ಇನ್ವೆಸ್ಟ್ ಮಾಡೋಕ್ಕಾಗೋಲ್ಲ. ಮತ್ತು ಎಲ್ಲನೂ ಸರಿ ಹೋದ ನಂತರ ವಿ ಕ್ಯಾನ್ ಲುಕ್ ಇಟ್. ಸಂಯುಕ್ತ, ನನಗೆ ಹೇಳಿ, ಈ ಪ್ರಾಡಕ್ಟ್ ನೀವು ಚೈನಾ ಫ್ಯಾಕ್ಟರಿಯಿಂದ ತಗೊಂಡ್ ಬಂದ್ಮೇಲೆ ಇದರಲ್ಲಿ ನೀವು ಏನ್ ಕಸ್ಟಮೈಸ್ ಮಾಡಿದಿರಾ? ಜಸ್ಟ್ ಬ್ರ್ಯಾಂಡ್ ಲೋಗೋ ಬಿಟ್ಟು ಅಂದ್ರೆ ಆ ಟಾಪ್ ಶೀಟ್ ಮತ್ತೆ ಇನ್ನರ್ ಶೀಟ್. ಇದರಲ್ಲಿ ಎಮೋಕ್ಯೂ ಏನಿದೆ ನಿಮ್ದು? 5 lakh sheets. ಅಂದ್ರೆ ನಾವು ಆ ಲಾರ್ಜರ್ ಶೀಟ್ಸ್ ನ ಸ್ಮಾಲರ್ ಡೈಪರ್ಸ್ ಆಗಿ ಕನ್ವರ್ಟ್ ಓನ್ಲಿ ದ ಮಾಡ್ತೀವಿ. ಟಾಪ್ ಶೀಟ್ ಅಂಡ್ ದ ಬಾಟಮ್ ಶೀಟ್ ಯು ಹ್ಯಾವ್ ಚೇಂಜ್. ಮ್ಯಾಮ್, ನಾವು ಟೆಕ್ನಾಲಜಿ ಯೂಸ್ ಮಾಡಿರೋದು ಕನ್ವರ್ಟ್ ಮಾಡಕ್ಕೆ ಬ್ಯಾಂಬೂ ಟು ಸ್ಯಾಪ್ಗೆ. ಇದು ತುಂಬಾ ವರ್ಷಗಳ R&D ಮತ್ತೆ ರಿಸರ್ಚ್ ಇಂದ ಬಂದಿರೋದು. ಅಂಡ್ ಅವ್ರಿಗೆ ಆಲ್ರೆಡಿ ಆ ಟೆಕ್ನಾಲಜಿ ಇದೆ ಇದನ್ನ ಮಾಡಕ್ಕೆ. ಆದ್ರೆ ಅದನ್ನ ಇಂಡಿಯಾಕ್ ತರಕ್ಕೆ ತುಂಬಾ ತುಂಬಾ ಎಕ್ಸ್ಪೆನ್ಸಿವ್. ಅಂಡ್ ಈ ಟೆಕ್ನಾಲಜಿ ಅವ್ರದಲ್ವಾ, ಅಂದ್ರೆ ಚೈನೀಸ್ ಕಂಪನಿ. ಎಸ್ ಮ್ಯಾಮ್. ಸಂಯುಕ್ತ, ನಾನಿವತ್ತು ನಿಮ್ ಜೊತೆ ಕೈ ಮಿಲಾಯಿಸೋದಕ್ಕಾಗೋದಿಲ್ಲ. ದ ರೀಸನ್ ಇಸ್ ನೀವ್ ಇದ್ರ ಮೇಲೆ ಇನ್ನಷ್ಟು ಕೆಲಸ ಮಾಡ್ಲಿ ಅಂತ ಇಷ್ಟಪಡ್ತೀನಿ. ಪ್ರಾಡಕ್ಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಹಾಗೆ ಬ್ರ್ಯಾಂಡಿಂಗ್ ಮೇಲೆ. ಅಂಡ್ ಇದರಲ್ಲಿ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಐ ವುಡ್ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್. ಥ್ಯಾಂಕ್ ಯು. ಅಂಡ್ ಐ ಥಿಂಕ್ ಆಸ್ ಬಿಸ್ನೆಸ್ ಸ್ಕೇಲ್ಸ್ ಅಪ್ ದೆನ್ ಐ ವಿಲ್ ಸಿ ಹೌ ವಿ ಕ್ಯಾನ್ ಪಾರ್ಟ್ನರ್ ಟುಗೆದರ್. ನಾನು ಅನುಪಮ ಅವರೇ ಇವರ ಒಪಿನಿಯನ್ನ ಒಪ್ಕೋತೀನಿ. ನಾನು ಟ್ರೇಡಿಂಗ್ ಮಾಡೆಲ್ ಈಸ್ ವೆರಿ ರಿಸ್ಕಿ, ಎನಿಬಡಿ ಕ್ಯಾನ್ ಟ್ರೇಡ್. ಅದಕ್ಕೆ ನಾನು ನಿಮ್ಮ ಜೊತೆ ಇವತ್ತು ಕೈ ಜೋಡ್ಸೋಕ್ಕಾಗಲ್ಲ ನೋಡಿ. ಥ್ಯಾಂಕ್ ಯು. ಸಂಯುಕ್ತ, ಇದು ದೊಡ್ಡ ವಿಷಯನೇ. ಪ್ರತಿ ಸತಿ ಬಂದಾಗ ಫಂಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಮ್ಮೆ ಒಳ್ಳೆ ಮೆಂಟರ್ಶಿಪ್, ಸರಿಯಾದ ದಾರಿ ಮತ್ತೆ ಒಳ್ಳೆ ಗೈಡೆನ್ಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ಮ ಮೆಂಟರ್ಸ್ ನಿಮಗೆ ಏನು ಹೇಳಿದಾರೋ ಅದನ್ನ ಸುಮ್ಮನೆ ಹೇಳಿರೋದಲ್ಲ,
ನೀವು ಆಫ್ಲೈನ್ ಅವ್ರಿಗೆ ಕನೆಕ್ಟ್ ಆಗ್ಬೋದು. ನಿಮಗೆ ಯಾವುದೇ ಸಮಯದಲ್ಲೂ ಕೂಡ ಯಾವ ರೀತಿಯ ಮೆಂಟರ್ಶಿಪ್ ಬೇಕು, ಗೈಡೆನ್ಸ್ ಬೇಕು, ಅವ್ರು ನಿಮಗೆ Okay. ಕೊಡ್ತಾರೆ. ಪ್ರಿಯಾಂಕಾ ಅವರಂತೂ ಇದೇ ಫೀಲ್ಡ್ ಅಲ್ಲಿ ತುಂಬಾ ಕೆಲಸನೂ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸಂಯುಕ್ತ. ಥ್ಯಾಂಕ್ ಯು ನಿಮ್ಮ ಸರ್. ಈ ಐಡಿಯಾ ಏನಿದೆ ಮತ್ತೆ ಯೋಚನೆಗಳನ್ನ ತಗೊಂಡು ಆದಷ್ಟು ಮುಂದೆ ಹೋಗಿ ಮತ್ತೆ ಆದಷ್ಟು ಬೇಗ ನಮ್ಮ ಐಡಿಯಾ ಬಾಸ್ಗೆ ವಾಪಸ್ ಬನ್ನಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಟೈಟನ್ಸ್, ಟೈಮ್ ಆಗಿದೆ ನಮ್ಮ ಆಡಿಯನ್ಸ್ ಕ್ವಶನ್ಗೆ. ನಮ್ಮ ಆಡಿಯನ್ಸ್ ನಿಮ್ಮಿಂದ ತುಂಬಾ ತಿಳ್ಕೊಬೇಕು ಅಂತ ಇದ್ದಾರೆ. ಹಲೋ, ನನ್ನ ಹೆಸರು ಅಶ್ವಿನ್ ಅಂತ. ನನಗೆ ಹೇಳಿ. ಅನ್ಸುತ್ತೆ ಇವಾಗ ಬಂದಂತ ಪ್ರಾಡಕ್ಟ್ ಕಾಸ್ಟ್ ಏನಿದೆ ಅದು ತುಂಬಾನೇ ಜಾಸ್ತಿ ಇದೆ ಅಂತ. 35 rupees ವಾಸ್ ಟೂ ಹೈ. ಇದನ್ನ ಹೇಗೆ ಕಮ್ಮಿ ಮಾಡಬಹುದು ಅಂತ. ಕಾಸ್ಟ್ ಜಾಸ್ತಿ ಇದೆ, ಅದನ್ನ ಹೇಗೆ ಕಮ್ಮಿ ಮಾಡೋದು ಅಂತ. ಹಾ. For some companies, manufacturing is a mode, right? Because you're producing differentiated proprietary product and ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇನ್-ಹೌಸ್ ಇಟ್ಕೊಂಡಿರ್ತೀರಾ. ಒಂದ್ ವಿಚಾರ ಏನಂದ್ರೆ ಕಾಸ್ಟ್ ಕಮ್ಮಿ ಮಾಡೋದಕ್ಕೆ ನೀವು ಮ್ಯಾನುಫ್ಯಾಕ್ಚರಿಂಗ್ ನ ಇನ್-ಹೌಸ್ ಇಟ್ಕೊಂಡಿರ್ತೀರಾ, ಸೊ ನೀವೇ ಮಾಡ್ತೀರಾ. ಎರಡನೇದು ಯೂನಿಟ್ಸ್ ಆಫ್ ಎಕಾನಮಿ ಅಂತ ಹೇಳ್ತೀವಿ. ನಿಮ್ಮ ಬಿಸ್ನೆಸ್ ಹೆಚ್ಚು ಹೆಚ್ಚು ಬೆಳೆದಂಗೆ ಇದರಿಂದ ನಿಮ್ಮ ಸ್ಕೇಲ್ ಬೆಳೀತಾ ಇದೆ. ಹಾಗಾಗಿ ರಾ ಮೆಟೀರಿಯಲ್ಸ್ ಅಲ್ಲಿ ಎಫಿಷಿಯನ್ಸಿ ಡ್ರೈವ್ ಮಾಡಬಹುದು ಅಂಡ್ ನೆಗೋಸಿಯೇಷನ್ ಮಾಡಬಹುದು. ಇದರಿಂದ ನಿಮ್ಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸ್ಮಾಲ್ ಸ್ಕೇಲ್ ಅಲ್ಲಿ ನಿಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಔಟ್ಸೋರ್ಸ್ ಮಾಡಿದ್ರು ಕೂಡ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಇಂಡಿಯಾ ಇಂದ ಆಚೆ ಮಾಡಿದ್ರೆ ಇನ್ನೂ ಜಾಸ್ತಿ ಕಾಸ್ಟ್ ಪ್ರಿಯಾಂಕಾ, ಆಗುತ್ತೆ. ಒಂದು ವಿಷಯ ನಾನ್ ಕೇಳ್ಬೇಕು ಅನ್ಕೊಂಡಿದೀನಿ ಆಡಿಯನ್ಸ್ ಪರವಾಗಿ. ತುಂಬಾ ಪ್ರಾಡಕ್ಟ್ಸ್ ನಮಗೆ ಹೇಗಿದೆ ಅಂತಂದ್ರೆ ರೆಗ್ಯುಲರ್ ಆಗಿ ಸಿಗುತ್ತೆ, ಆದ್ರೆ ಅದನ್ನ ನೀವು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಥವಾ ಹೆಲ್ತ್ ಕಾನ್ಶಿಯಸ್ ಅಥವಾ ಈ ತರ ಕ್ಯಾಟಗರಿಗೆ ತಗೊಂಡು ಹೋದ ತಕ್ಷಣ ಅದರ ಪ್ರೈಸಸ್ ಜಾಸ್ತಿ ಎಸ್, ಆಗುತ್ತೆ. ಅಬ್ಸಲ್ಯೂಟ್ಲಿ. ಮತ್ತು ಅದ್ರ ಪ್ರಕಾರ ನಮ್ಮ ಕನ್ಸ್ಯೂಮರ್ಗೆ ಅಥವಾ ಕಸ್ಟಮರ್ಗೆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾಗುತ್ತೆ. ಮತ್ತೆ ಈ ಪ್ರಕಾರ ಇಲ್ಲ ಇನ್ವೆಸ್ಟರ್ ಯೋಚನೆ ಮಾಡ್ತಾರೆ, ಇಲ್ಲ ಅಂದ್ರೆ ಐಡಿಯಾ ಬಾಸ್ ಯೋಚನೆ ಮಾಡ್ತಾರೆ. ಅವ್ರಿಗೂ ಕೂಡ ಮೈಂಡ್ ಶಿಫ್ಟ್ ನ ಅವಶ್ಯಕತೆ ಇದೆ. ಇದನ್ನ ಕಮ್ಯುನಿಕೇಟ್ ಹೇಗೆ ಮಾಡೋದು? ಪ್ರತೀಕ್, ನಾನು ನಿಮ್ಗೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಇವತ್ತು ಮೈಂಡ್ ಶಿಫ್ಟ್ ಇಂಡಿಯಾಲಿ ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಎರಡು ಮೈಂಡ್ ಶಿಫ್ಟ್. ಒಂದು ನೀವು ನೋಡೋದಾದ್ರೆ ಕನ್ಸ್ಯೂಮರ್ಸ್ಗೆ ಇವಾಗ ಪ್ರಾಡಕ್ಟ್ ಬೇಕಾಗಿದೆ, ಅದು ನನಗೆ ಮತ್ತೆ ನನ್ನ ಫ್ಯಾಮಿಲಿಗೆ ಚೆನ್ನಾಗಿರ್ಬೇಕು. ಅಂಡ್ ಕನ್ಸ್ಯೂಮರ್ಸ್ ಆರ್ ರೆಡಿ ಟು ಪೇ ಎಕ್ಸ್ಟ್ರಾ ಮನಿ ಫಾರ್ ಬೆಟರ್ ಪ್ರಾಡಕ್ಟ್.